This is 2020 ಕ್ವಶನ್ ಪೇಪರ್. 2020 ಕ್ವಶನ್ ಪೇಪರ್ ಇದು. ಪೇಪರ್ 2 ಓನ್ಲಿ. ಆ್ಯಕ್ಚುಲಿ ಪೇಪರ್ 1 ಸಾಲ್ವ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದೀರಿ. ಬಟ್ ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಅಷ್ಟು ಟೈಮ್ ಇಲ್ಲ ನನಗೆ. ಹಾಗಾಗಿನೇ ಡೈಲಿ ಒಂದು 5 to 6 ಕ್ವಶನ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಅದರ್ವೈಸ್ ನನಗೆ ಪ್ರಾಪರ್ ಟೈಮ್ ಸಿಕ್ಕರೆ ಇಡೀ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಿದ್ದೆ. ಬಟ್ ಅಷ್ಟು ಟೈಮ್ ಇಲ್ಲ ನನಗೆ ಆ್ಯಕ್ಚುಲಿ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡೋಣ. ಇದು ಆಲ್ರೆಡಿ ಹೇಳಿದೆ ನಾನು 2020. ಆಲ್ರೆಡಿ ನಾನು ಯಾವ್ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ಅಂತಂದರೆ 2024 ಆಗಿದೆ, 23 ಆಗಿದೆ, 22 ಆಯಿತು, 21 ಸ್ಟಾರ್ಟಿಂಗೇನೆ ಮಾಡಿದ್ದೀನಿ ನಾನು. ಈಗ 2020 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. 2020 ಇದು ಕೂಡ ಒಂದು 4 ಪಾರ್ಟ್ಗಳಾಗ್ಬೋದು. ಅದಾದಮೇಲೆ 19, 18ನಲ್ಲಿ ಯಾವುದೇ ಎಕ್ಸಾಮ್ ಆಗಿಲ್ಲ ಅನಿಸುತ್ತೆ. ಆಮೇಲೆ 17, 15, 14 ಆ ರೀತಿ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, 4p - 3q ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪದಲ್ಲಿ PQನ ಸಂಖ್ಯಾ ಸಹಗುಣಕ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 4p - 3q ಹೋಲ್ ಸ್ಕ್ವೇರ್ ಈಸ್. ಇದು a - b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಅಂತಂದ್ರೆ a² + b² - 2ab ಅಥವಾ a² - 2ab + b². ಹೆಂಗಾದ್ರೂ ಓದ್ಬೋದು, ತೊಂದರೆ ಇಲ್ಲ. ಸೊ a² ಅಂತಂದ್ರೆ 4p² ಪ್ಲಸ್ b² ಅಂತಂದ್ರೆ 3q² ಹೋಲ್ ಸ್ಕ್ವೇರ್ ಮೈನಸ್ 2a ಅಂದ್ರೆ 4p ಇಂಟು b ಅಂತಂದ್ರೆ 3q ಮೈನಸ್ 2ab. 4p² ಅಂದ್ರೆ 16p² ಬೇಕಿಲ್ಲ ನಮಗೆ. 3q² ಅಂದ್ರೆ 9q² ಮೈನಸ್ 2 4s 8, 8 3s 24. p ಇಂಟು q ಇಸ್ pq. ನಮ್ಗೆ ಬೇಕಾಗಿರೋದು pq ನ ಸಂಖ್ಯಾ ಸಹಗುಣಕ. ಅಂದ್ರೆ pq ಇದೆಯಲ್ಲ, ಅದ್ರ ಜೊತೆಗೆ ಇರ್ತಕ್ಕಂಥ ಕೋಎಫಿಷಿಯಂಟ್ ಬೇಕು. ಸೊ ಕೋಎಫಿಷಿಯಂಟ್ ಏನಿದೆ ಅಂತಂದ್ರೆ -24 ಇದೆ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಮೊತ್ತ 2490. ಒಂದು ಸಂಖ್ಯೆಯ 6.5ರಷ್ಟು ಮತ್ತೊಂದು ಸಂಖ್ಯೆಯ 8.5ರಷ್ಟಕ್ಕೆ ಸಮನಾದರೆ ಆ ಸಂಖ್ಯೆಗಳು. ಸಮ್ ಆಫ್ ಟೂ ನಂಬರ್ಸ್ ಈಸ್ 2490. ಒನ್ ನಂಬರ್ ಈಸ್ 6.5% ಆಫ್ ಒನ್ ನಂಬರ್ ಈಸ್ ಈಕ್ವಲ್ ಟು 8.5% ಆಫ್ ಅದರ್ ನಂಬರ್. ದೆನ್ ದ ನಂಬರ್ಸ್ ಆರ್ ಅನ್ನೋದು ಕ್ವಶನ್. ಮೊದಲೇನು ಕೊಟ್ಟಿದ್ದಾರೆ ಅಂತಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎರಡು ಸಂಖ್ಯೆಗಳನ್ನ x ಮತ್ತು y ಅಂತ ತಗೊಂಡ್ರೆ x + y = 2490. ಓಕೆ, ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕಂಡೀಷನ್ ಮತ್ತೊಂದು. ಒಂದು ಸಂಖ್ಯೆಯ 6.5ರಷ್ಟು ಅಂದ್ರೆ ಒಂದು ಸಂಖ್ಯೆ x, ಇದರ 6.5 6.5ರಷ್ಟು ಅಂತಂದ್ರೆ x ಇಂಟು 6.5/100% ಆಗಿರೋದ್ರಿಂದ by100. ಇದು ಯಾವ್ದಕ್ಕೆ ಸಮ ಅಂತಂದ್ರೆ ಮತ್ತೊಂದು ಸಂಖ್ಯೆಯ 8.5% ಇದಕ್ಕೆ ಸಮ. ಎರಡು ಕಡೆ 100 100 ಕ್ಯಾನ್ಸಲ್ ಮಾಡಿಬಿಟ್ರಿ. 6.5 8.5 ಎರಡು ಕಡೆ ಪಾಯಿಂಟ್ ಇರೋದ್ರಿಂದ ಏನ್ ಮಾಡಿತ್ತಂದ್ರೆ ಎರಡು ಕಡೆ ಮಲ್ಟಿಪ್ಲೈ ಬೈ 10, ಎರಡು ಕಡೆ 10 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 6.5 ಮತ್ತು 8.5ಗಳು ಏನಾಗುತ್ತೆ ಅಂದ್ರೆ 65x ಆಗುತ್ತೆ. ಈ ಪಾಯಿಂಟ್ ಹೋಗಿ 65 ಆಗುತ್ತೆ, ಇದು ಪಾಯಿಂಟ್ ಹೋಗಿ 85 ಆಗುತ್ತೆ. ಸೊ 65 ಇಂಟು x 65x, 85 ಇಂಟು y ಅಂತಂದ್ರೆ 85y ಆಯ್ತು. ಈಗ ಈ ಈಕ್ವೇಶನ್ ಇಂದ ಸಪೋಸ್ ಯಾವ್ದಾದ್ರು ಒಂದನ್ನ ಸಾಲ್ವ್ ಮಾಡ್ಕೊಳ್ರಿ. y ಅಂತ ಅನ್ಕೊಳ್ರಿ. y = 2490 ಪ್ಲಸ್ x ಈ ಕಡೆ ಬಂದ್ರೆ -x. ಈ y ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 65x = 85 ಇಂಟು y ಇದೆಯಲ್ಲ, y ಪ್ಲೇಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2490 ಮೈನಸ್ x. ಸೊ 65x = ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 85 ಇಂಟು ದಿಸ್ ಮಚ್. ಅದು ಹಂಗೆ ಇರಲಿ, ನೋಡೋಣ. 85 ಇಂಟು 2490 ಮೈನಸ್ 85 ಇಂಟು x ಅಂದ್ರೆ 85x. 85 ಈ ಕಡೆ ಬರಲಿ, ಪ್ಲಸ್ ಆಯಿತು. 65x ಪ್ಲಸ್ 85x = ಇವೆರಡು ಹಂಗೆ ಇರಲಿ, ನೋಡೋಣ. 2490.
65 ಪ್ಲಸ್ 85, ಎಕ್ಸ್ಗೆ ಎಕ್ಸ್ ಇರಲಿ, 5 5 10ಕ್ಕೆ 0 ದಶಕ 1, 8 1 9 9 6 15, ಸೊ 150 ಎಕ್ಸ್ ಈಕ್ವಲ್ ಟು 85 ಇಂಟು 2490. ಓಕೆ, ಈಗ ಈ 150 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ 150 ಆಗುತ್ತೆ. ಇಲ್ಲಿ ಈ 150 ಐತಿ, ಇಲ್ಲಿ 0 0 ಕ್ಯಾನ್ಸಲ್, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಬಹುದು. ಈಗ 2 5ರಿಂದ ಡಿವೈಡ್ ಆಗುತ್ತೆ. ಇದು 3ರಿಂದ ಆಗುತ್ತಲ್ಲ, 3 5 15, 3 7 21, 3 8 24, 3 3 9, 5 1 5 1 5, 3 ಉಳಿತು, 5 7 35. ಸೊ 17 ಇಂಟು 83, 7 3 21 ದಶಕ 2, 8 7 56, 56 ಪ್ಲಸ್ 3 59, 2 61 1 ದಶಕ 6, 8 1 8 6 14. ನೀವು ಎರಡನ್ನು ಗುಣಾಕಾರ ಮಾಡಿ ನೋಡ್ರಿ, 1411 ಬರುತ್ತೆ ಆನ್ಸರು. ಸೊ ಎರಡರಲ್ಲಿ ಒಂದು ಸಂಖ್ಯೆ ಯಾವುದು ಅಂದ್ರೆ 1411. ಆ ತರ ಇರೋದು ಒಂದೇ ಒಂದು ನಂಬರ್, ಆಪ್ಷನ್ 2. ಬೇಕಾದ್ರೆ ಚೆಕ್ ಮಾಡಿ. ಇದರಲ್ಲಿ ಕಳೆದು ಬಿಟ್ರೆ ನಮ್ಗೆ ಸಿಕ್ಕಿರೋದು ಯಾವುದು, ಎಕ್ಸ್ ವ್ಯಾಲ್ಯೂ. ಇದ್ರಲ್ಲಿ ಹಾಕ್ರಿ, 2490ರಲ್ಲಿ 1411 ಕಳಿ. ಇದು 8, ಇದು 10, 10ರಲ್ಲಿ 1 ಹೋದ್ರೆ 9, 8ರಲ್ಲಿ 1 ಹೋದ್ರೆ 7, 4ರಲ್ಲಿ 4 ಹೋದ್ರೆ 0, 2ರಲ್ಲಿ 1 ಹೋದ್ರೆ 1. ಸೊ ಇನ್ನೊಂದು ನಂಬರ್ ಯಾವುದು ಅಂದ್ರೆ 1079. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಒಂದು ಭಿನ್ನರಾಶಿಯ ಛೇದವು, ಭೇದವು ಅಲ್ಲದು ಛೇದವು, ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ. ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ 11 ಮೋರ್ ದ್ಯಾನ್ ಇಟ್ಸ್ ನ್ಯೂಮರೇಟರ್. ಅಂಶ ಮತ್ತು ಛೇದಗಳಿಗೆ 8 ಸೇರಿಸಿದಾಗ, ಇಫ್ ವಿ ಆಡ್ 8 ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ದೆನ್ ದ ಫ್ರಾಕ್ಷನ್ ವಿಲ್ ಬಿ ಈಕ್ವಲ್ ಟು 3/4. ಭಿನ್ನರಾಶಿ ಎಷ್ಟಾಗುತ್ತೆ, 3/4 ಆಗ್ತದೆ. ಹಾಗಾದ್ರೆ ಆ ಭಿನ್ನರಾಶಿ ಯಾವುದು ಅಂತ ಕೇಳಿದ್ರೆ, ಸರಿ, ಈಗ ಏನ್ ಕಂಡೀಷನ್ ಇದೆ ಅಂತಂದ್ರೆ, ಅಂಶ ಎಕ್ಸ್ ಆಗಿತ್ತು ಅಂತಂದ್ರೆ ಛೇದ ಅಂಶಕ್ಕಿಂತ 11 ಹೆಚ್ಚು ಅಂತ ಹೇಳ್ತಾರೆ. ಸೊ ಅಂಶ ಎಕ್ಸ್ ಆಗಿದ್ರೆ ಛೇದ ಎಕ್ಸ್ ಪ್ಲಸ್ 11 ಆಗಿರ್ತದೆ. ಇದಾಯ್ತು. ಈಗ ಅಂಶ ಮತ್ತು ಛೇದಗಳಿಗೆ 8 ಸೇರಿಸಿದಾಗ, ಅಂಶಕ್ಕೂ 8 ಛೇದಕ್ಕೂ 8 ಸೇರಿಸ್ತೀವಿ. ಈ ರೀತಿ ಸೇರಿಸಿದಾಗ ಭಿನ್ನರಾಶಿ 3/4 ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 3/4. ಹಾಗಾದ್ರೆ ಆ ಭಿನ್ನರಾಶಿನ ಕಂಡುಹಿಡಿಯಬೇಕು ಅಂತ ಹೇಳ್ತಾರೆ. ಒರಿಜಿನಲ್ ಭಿನ್ನರಾಶಿ ಯಾವುದು, ಎಕ್ಸ್ ಬೈ ಎಕ್ಸ್ ಪ್ಲಸ್ 11. ಇದು ಒರಿಜಿನಲ್ ಭಿನ್ನರಾಶಿ. ಓಕೆ, ಇದು ನೆನ್ಪಿಡ್ಬೇಕು ನಾವು. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಅದಕ್ಕೆ ಮುಂಚೆ ಎಕ್ಸ್ ಪ್ಲಸ್ 8 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಪ್ಲಸ್ 8 ಅಂದ್ರೆ 19 ಈಕ್ವಲ್ ಟು 3/4. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 4 ಇಲ್ಲಿಗೆ ಬರಲಿ, ಎಕ್ಸ್ ಪ್ಲಸ್ 19 ಈ ಕಡೆ ಬರಲಿ. 4 ಇಂಟು ಎಕ್ಸ್ ಪ್ಲಸ್ 8 ಈಕ್ವಲ್ ಟು 3 ಇಂಟು ಎಕ್ಸ್ ಪ್ಲಸ್ 19. 4 ಇಂಟು ಎಕ್ಸ್ ಅಂದ್ರೆ 4x ಪ್ಲಸ್ 4 ಇಂಟ್ಲೆ 32. 3 ಇಂಟು ಎಕ್ಸ್ ಅಂದ್ರೆ 3x ಪ್ಲಸ್ 19 3 57. 3x ಈ ಕಡೆ ತಗೊಳ್ರಿ, 32 ಆ ಕಡೆ ಹೋಗ್ಲಿ. 4x ಮೈನಸ್ 3x ಈಕ್ವಲ್ ಟು 57 ಮೈನಸ್ 32. 4x ಮೈನಸ್ 3x ಅಂದ್ರೆ x ಅಂಡ್ ಇಟ್ ಇಸ್ ಈಕ್ವಲ್ ಟು 7ರಲ್ಲಿ 2 ಹೋದ್ರೆ 5, 5ರಲ್ಲಿ 3 ಹೋದ್ರೆ 2. ಸೊ ಎಕ್ಸ್ ಈಕ್ವಲ್ ಟು 25 ಆಯ್ತು. ಅಂದ್ರೆ ಅಂಶ ಸಿಕ್ತು 25 ಅಂತೇಳಿ. ಅಂಶ 25 ಆದ್ರೆ ಇಲ್ಲಿ 25 ಹಾಕ್ರಿ, 25 ಪ್ಲಸ್ 11 ಕೂಡಿಸಿದ್ರೆ 36. ಸೊ ಛೇದ 36 ಆಗಿರ್ತದೆ. ಸೊ ಅಂಶ 25, ಛೇದ 36, 25/36, ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. ಈ ರೀತಿ ಕ್ವಶನ್ಗಳನ್ನ ಆಲ್ರೆಡಿ ಬಹಳಷ್ಟು ಸಾಲ್ವ್ ಮಾಡಿದ್ವಿ ನೋಡ್ರಿ. √6 ಪ್ಲಸ್ √6 ಪ್ಲಸ್ √6 ಅಂಡ್ ಸೋ ಆನ್. ಇಲ್ಲಿ ಒಂದು ಪ್ಯಾಟರ್ನ್ ಇದೆ. ಏನ್ ಪ್ಯಾಟರ್ನ್ ಅಂದ್ರೆ, ಇದ್ರ ಬೆಲೆ ಗೊತ್ತಿಲ್ಲ ನಮಗೆ, ಅದ್ರ ಬೆಲೆ ಸಪೋಸ್ ಎಕ್ಸ್ ಆಗಿರಲಿ. ಎಕ್ಸ್ ಈಕ್ವಲ್ ಟು √6 ಪ್ಲಸ್ √6 ಪ್ಲಸ್ √6 ಈ ರೀತಿ ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ. ಇದು ಹೌದಾ, ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ. ಅಂದ್ರೆ ಎಕ್ಸ್ ಅಂದ್ರೆ ಏನು, √6 ಪ್ಲಸ್ √6 ಪ್ಲಸ್ √6 ಈ ರೀತಿ ಇದೆ. ಈಗ ಒಂದ್ಸಾರಿ ಒಳಗಡೆ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ, ಇಲ್ಲಿರೋದು ಅದನ್ನೇನೆ, √6 ಪ್ಲಸ್ √6 ಪ್ಲಸ್ √6. ಹಾಗಾದ್ರೆ ಎಕ್ಸ್ ಅಂದ್ರೆ ಏನು, √6. ಹಾಗಾದ್ರೆ ಇದು ಅದೇ ಆಗಿರೋದ್ರಿಂದ ಇಷ್ಟನ್ನು ತೆಗೆದು ನಾವು ಎಕ್ಸ್ ಅಂತ ಬರಿಬಹುದು. ದೇರ್ಫೋರ್ ಎಕ್ಸ್ ಈಕ್ವಲ್ ಟು √6 ಪ್ಲಸ್ ಇದು ಕೂಡ ಅದೇ ಟರ್ಮ್ ಆಗಿರೋದ್ರಿಂದ ಅದನ್ನ ನಾನು ಎಕ್ಸ್ ಅಂತ ಬರೀತೀನಿ. ಎರಡು ಕಡೆ ವರ್ಗ ಮಾಡಿದಾಗ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ, x² ಈಕ್ವಲ್ ಟು 6 ಪ್ಲಸ್ ಎಕ್ಸ್.
ಇಲ್ಲಿ ಸ್ಕ್ವೇರ್ ರೂಟ್ ಹೋಗ್ತದೆ, ಇಲ್ಲಿ ಸ್ಕ್ವೇರ್ ಬರ್ತದೆ. ಎರಡು ಟರ್ಮ್ಗಳನ್ನ ಲೆಫ್ಟ್ ಸೈಡ್ ತಗೊಂತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಸಾಲ್ವ್ ಮಾಡೋದು ಗೊತ್ತಿದೆ ನಿಮಗೆ. ಎಕ್ಸ್ ಸ್ಕ್ವೇರ್ ಇಲ್ಲಿ 6 ಇದೆ ಅಂತಂದ್ರೆ ಮೈನಸ್ 3x ಪ್ಲಸ್ 2x ಮೈನಸ್ 6 ಅಂತ ಬರೀತೀನಿ. ಅಂದ್ರೆ ನನಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ -1 ಬರಬೇಕು. -3 ಪ್ಲಸ್ 2, -3 ಪ್ಲಸ್ 2 ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ -6 ಬರ್ತದೆ. ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6. ಇನ್ನು -3 ಪ್ಲಸ್ 2 ಮಾಡಿದ್ರೆ -1 ಬರುತ್ತೆ. ಇವೆರಡರಿಂದ x ಕಾಮನ್ ತೆಗಿರಿ, x ಮೈನಸ್ 3. ಇನ್ನು ಇವೆರಡರಿಂದ 2 ಕಾಮನ್ ತೆಗಿರಿ, ಅಗೇನ್ ವಿ ಗೆಟ್ x ಮೈನಸ್ 3. ಇಟ್ ಈಸ್ ಈಕ್ವಲ್ ಟು 0. ಅಗೇನ್ x ಮೈನಸ್ 3 ಮತ್ತೊಮ್ಮೆ ಕಾಮನ್ ಆಗಿ ಬರ್ತದೆ. x ಮೈನಸ್ 3 ಕಾಮನ್ ತೆಗೆದ್ರೆ x ಪ್ಲಸ್ 2 ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿತು. ಇಟ್ ಈಸ್ ಈಕ್ವಲ್ ಟು 0. ದಿಸ್ ಹ್ಯಾಪನ್ಸ್ ಓನ್ಲಿ when x minus 3 is 0 or x plus 2 is equal to 0. x minus 3 equal to 0 ಆದರೆ x equal to 3 ಆಗಿರುತ್ತೆ. x plus 2 equal to 0 ಆದರೆ x equal to minus 2 ಆಗಿರ್ತದೆ. ರೂಟ್ ಎಲ್ಲ ಇರೋದ್ರಿಂದ ಈ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ x equal to minus 2 ಇದು ಸಾಧ್ಯ ಇಲ್ಲ. Therefore, the value of x will be equal to plus 3. So option 2 is the correct option. Next question. 2x ಸ್ಕ್ವೇರ್ ಮೈನಸ್ kx ಪ್ಲಸ್ 4 ಈಕ್ವಲ್ ಟು 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದರೆ k ಬೆಲೆಯು. ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x ಸ್ಕ್ವೇರ್ ಮೈನಸ್ kx ಪ್ಲಸ್ 4 ಈಕ್ವಲ್ ಟು 0 ಈಸ್ 2. ಅಂದ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ, ಅದರ ಒಂದು ರೂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ k ವ್ಯಾಲ್ಯೂ ಕಂಡುಹಿಡಿಯಬೇಕು. ರೂಟ್ ಅನ್ನೋದು ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡೋದು ಅಂತಂದ್ರೆ x ವ್ಯಾಲ್ಯೂನ ಎಕ್ಸ್ ಪ್ಲೇಸ್ ಅಲ್ಲಿ ಏನಾದರೂ ಆ ವ್ಯಾಲ್ಯೂನ ಹಾಕಿದ್ರೆ LHS ಮತ್ತು RHS ಎರಡನ್ನು ಈಕ್ವಲ್ ಆಗಬೇಕು. ಅದನ್ನ ನಾವು ರೂಟ್ ಅಂತ ಕರೆಯೋದು. ಅಥವಾ ಈಕ್ವಲ್ ಟು 0 ಬರಬೇಕು. ಸೊ ಇಲ್ಲಿ ರೂಟ್ ಯಾವ್ದು ಕೊಟ್ಟಿರೋದು ಅಂತಂದ್ರೆ 2 ಕೊಟ್ಟಿದ್ದಾರೆ, ಅದನ್ನ ತಗೊಂಡೋಗಿ x ಪ್ಲೇಸ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ಅದು ಸ್ಯಾಟಿಸ್ಫೈ ಮಾಡಬೇಕು. 2 ಇಂಟು 2 ಸ್ಕ್ವೇರ್ x ಪ್ಲೇಸ್ ಅಲ್ಲಿ ಹಾಕಿದ್ದೀನಿ. ಮೈನಸ್ k ಕಂಡುಹಿಡಿಬೇಕು, ಅದನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ. ಇಂಟು 2 ಪ್ಲಸ್ 4 ಈಕ್ವಲ್ ಟು 0 ಹಾಕ್ಬೇಕು. ಓಕೆ, ಈಗ 2 ಇಂಟು 2 ಸ್ಕ್ವೇರ್ ಅಂತಂದ್ರೆ 4 ಮೈನಸ್ k ಇಂಟು 2 ಅಂದ್ರೆ 2k ಪ್ಲಸ್ 4 ಈಕ್ವಲ್ ಟು 0. 2 4 8 ಮೈನಸ್ 2k ಪ್ಲಸ್ 4 ಈಕ್ವಲ್ ಟು 0. 8 ಪ್ಲಸ್ 4 12 ಆಯ್ತು, ಮೈನಸ್ 2k ಈಕ್ವಲ್ ಟು 0. 12ನ ರೈಟ್ ಸೈಡ್ ತಗೊಳ್ರಿ, ಮೈನಸ್ 12 ಆಗುತ್ತೆ. ಸೊ ಲೆಫ್ಟ್ ಸೈಡ್ ಮೈನಸ್ 2k ಈಕ್ವಲ್ ಟು ರೈಟ್ ಸೈಡ್ ಮೈನಸ್ 12 ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 2 1 2 6 12. So the value of k will be equal to 6. K ಬೆಲೆ ಎಷ್ಟು? 6. Option 4 correct. Next question. A square plus 9 into x square plus 13x plus 6a ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ವ್ಯುತ್ಕ್ರಮ, ಇದು ಹೃತ್ಕ್ರಮ ಆಗಿದೆ, ಇದು ವ್ಯುತ್ಕ್ರಮ ಅಂತಂದ್ರೆ ರೆಸಿಪ್ರೋಕಲ್ ವ್ಯುತ್ಕ್ರಮವಾದರೆ ಏನ ಬೆಲೆಯು. ಅಂದ್ರೆ ಇದಕ್ಕೆ 2 zeros ಇರುತ್ತೆ. ಒಂದು 0 ಏನಿರುತ್ತಲ್ಲ ಅದರ ರೆಸಿಪ್ರೋಕಲ್ಲು ಮತ್ತೊಂದು 0 ಆಗಿರ್ತದೆ. ಸಪೋಸ್ ಒಂದು 0 ಏನಾದ್ರೂ m ಆಗಿತ್ತು ಅಂತ ಅನ್ಕೊಳ್ರಿ. ಸೊ ಇನ್ನೊಂದು 0 ಯಾವ್ದಾಗಿರುತ್ತೆ ಅಂದ್ರೆ ಇನ್ನೊಂದು ಶೂನ್ಯತೆ 1/m ಆಗಿರುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ಸಮ್ ಆಫ್ ರೂಟ್ಸ್ ಈಕ್ವಲ್ ಟು ಮೈನಸ್ b/a ಆಗಿರುತ್ತೆ. ಇನ್ನು ಪ್ರಾಡಕ್ಟ್ ಆಫ್ ರೂಟ್ಸ್ ಈಕ್ವಲ್ ಟು c/a ಅಥವಾ zeros. ಸಮ್ ಆಫ್ zeros is equal to minus b/a. ಪ್ರಾಡಕ್ಟ್ ಆಫ್ zeros ಈಕ್ವಲ್ ಟು c/a. ನಾನಿಲ್ಲಿ ಪ್ರಾಡಕ್ಟ್ ನ ತಗೊಳ್ತೀನಿ, ಯಾಕಂದ್ರೆ ಮಲ್ಟಿಪ್ಲೈ ಮಾಡಿದಾಗ m ಕ್ಯಾನ್ಸಲ್ ಆಗಿಬಿಡುತ್ತೆ, ಅಂದ್ರೆ ರೂಟ್ಗಳು ಕ್ಯಾನ್ಸಲ್ ಆಗಿಬಿಡ್ತವೆ. ಅದಕ್ಕೆ ಒಂದು ರೂಟ್ m ಮತ್ತೊಂದು ರೂಟ್ 1/m, ಯಾಕಂದ್ರೆ ವ್ಯುತ್ಕ್ರಮ ಅಂತ ಹೇಳಿದೆ. ಪ್ರಾಡಕ್ಟ್ ನಮಗೆ ಗೊತ್ತಿದೆ c/a ಅಂತೇಳಿ. therefore m ಇಂಟು 1/m ಈಕ್ವಲ್ ಟು c/a. c ಅಂತಂದ್ರೆ ಕಾನ್ಸ್ಟೆಂಟ್ 6a ಡಿವೈಡೆಡ್ ಬೈ a ಅಂತಂದ್ರೆ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್. ಇಲ್ಲಿ ನೋಡಿ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಅದು. ಸೊ a ಸ್ಕ್ವೇರ್ ಪ್ಲಸ್ 9 m ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನು ಉಳಿತು? ಇಲ್ಲಿ 1 ಉಳಿತು. 1 ಈಕ್ವಲ್ ಟು 6a ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ 9. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ದಿಸ್ ಟರ್ಮ್ ಇಸ್ ಆಸ್ ಇಟ್ ಈಸ್ a ಸ್ಕ್ವೇರ್ ಪ್ಲಸ್ 9. ಸೊ ಲೆಫ್ಟ್ ಸೈಡ್ a ಸ್ಕ್ವೇರ್ ಪ್ಲಸ್ 9 ಈಕ್ವಲ್ ಟು ರೈಟ್ ಸೈಡ್ 6a. ಈ 6a ಲೆಫ್ಟ್ ಸೈಡ್ ತಗೊಳ್ರಿ, a ಸ್ಕ್ವೇರ್ 6a ಈ ಕಡೆ ಬಂದ್ರೆ ಮೈನಸ್ 6a ಪ್ಲಸ್ 9 ಈಕ್ವಲ್ ಟು
0. ಮಲ್ಟಿಪ್ಲೈ ಮಾಡಿದ್ರೆ 9 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 6 ಬರಬೇಕಲ್ಲ, -6 ಬರಬೇಕು ಅದರಲ್ಲೂ. ಸೊ ಇದನ್ನ -3 ಅಂತ ಬರ್ಬಿಡ್ರಿ. -into -plus 3 3 is 9, -3 ಅಂದ್ರೆ -6. a square -3a -3a plus 9 equal to 0. ಇವೆರಡರಿಂದ a ಕಾಮನ್ ಬಂದ್ರೆ a -3 ಬ್ರಾಕೆಟ್ ಅಲ್ಲಿ ಉಳಿತು. ಇವೆರಡರಿಂದ -3 ಕಾಮನ್ ಬಂದ್ರೆ a -3 and it is equal to 0. Again a -3 is common. Take a -3 as a common factor. ಮತ್ತೊಮ್ಮೆ a -3 ನೇ ಉಳಿತು. This is equal to 0. So a -3 equal to 0 ಅಥವಾ ಮತ್ತೊಮ್ಮೆ a -3 equal to 0 ಎರಡು ಸಾರಿ ಬರುತ್ತೆ ಅಷ್ಟೇ. From this we can say a is equal to 3. ಇಲ್ಲಿಂದನೂ ಕೂಡ a equal to 3 ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್. a ಬೆಲೆ ಎಷ್ಟು ಅಂತಂದ್ರೆ 3. ಆಕ್ಚುಲಿ ಇಲ್ಲಿಂದ ನಮಗೆ ಒಂದು ಕ್ಲಿಕ್ ಆಗಬೇಕು. ಏನಂತಂದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a -3 ಹೋಲ್ ಸ್ಕ್ವೇರ್. a -3 ಹೋಲ್ ಸ್ಕ್ವೇರ್ ಇದು ಯಾವ ಫಾರ್ಮಲ್ ಇದೆ ಅಂತಂದ್ರೆ a ಸ್ಕ್ವೇರ್ -6a ಪ್ಲಸ್ 9 ಅನ್ನ 3 ಸ್ಕ್ವೇರ್ ಅಂತ ಬರೆದ್ರೆ ಇದು a -3 ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. a -3 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಆದ್ರೆ a -3 ಈಕ್ವಲ್ ಟು 0. ಹಿಯರ್ ಆಲ್ಸೋ ವಿ ಗೆಟ್ a ಈಕ್ವಲ್ ಟು 3. ಸೊ ಈ ರೀತಿ ಕೂಡ ಸಾಲ್ವ್ ಮಾಡಬಹುದು. ಸೊ ಫೈನಲಿ ವಿ ಗೆಟ್ ದ ಸೇಮ್ ವ್ಯಾಲ್ಯೂ, ದಟ್ ಈಸ್ a ಈಕ್ವಲ್ ಟು 3.